ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಯೂನಿವರ್ಸ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಹಿತೈಷಿ. ನೀವೆಲ್ಲರೂ ಚೆನ್ನಾಗಿ ಇದ್ದೀರಿ ಎಂದು ಭಾವಿಸುತ್ತಾ ಇಂದಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೀವೆಲ್ಲರೂ ತಿಳಿದಿರುವ ಹಾಗೆ ನಾವು ದಿನಾಂಕ 1ರಿಂದ ದಿನಾಂಕ 31ರವರೆಗಿನ ದಿನಗಳಲ್ಲಿ ಜನಿಸಿದ ಜನರ ಗುಣ ಸ್ವಭಾವ ಹೇಗಿರುತ್ತದೆ ಎಂದು ತಿಳಿದುಕೊಳ್ಳುತ್ತಿದ್ದೇವೆ. ಈಗ ನಾವು ಇಂದಿನ ವಿಡಿಯೋದಲ್ಲಿ ದಿನಾಂಕ 11 ಅಂದರೆ ಜನವರಿಯಿಂದ ಡಿಸೆಂಬರ್ವರೆಗಿನ ಯಾವುದೇ ತಿಂಗಳಿನ ದಿನಾಂಕ 11ರಂದು ಜನಿಸಿದ ಜನರು ಸ್ವಭಾವ, ಗುಣ, ಅವರ ನಡವಳಿಕೆ ಹೇಗಿರುತ್ತದೆ ಎಂದು ತಿಳಿದುಕೊಳ್ಳೋಣ. ಅದಕ್ಕಿಂತಲೂ ಮೊದಲು ಇಲ್ಲಿ ದಿನಾಂಕ 11 ಈ ಸಂಖ್ಯೆಯ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ನಿಮಗೆ ನಾನು ಕೊನೆಯ ವಿಡಿಯೋದಲ್ಲಿ ತಿಳಿಸಿರುವೆನು. ಇನ್ನು ಮುಂದೆ ಬರುವ ಅಂದರೆ ದಿನಾಂಕ 10ರಿಂದ 31ರವರೆಗಿನ ಪ್ರತಿ ದಿನಾಂಕಗಳಲ್ಲಿ ಎರಡೆರಡು ಸಂಖ್ಯೆಗಳು ಇರುತ್ತವೆ ಹಾಗೂ ಅವುಗಳ ಮೂಲ ಸಂಖ್ಯೆಯು ಇನ್ನೊಂದು ಬರುತ್ತದೆ. ಈ ರೀತಿಯಾಗಿ ಪ್ರತಿ ದಿನಾಂಕದಲ್ಲಿ 3 ಸಂಖ್ಯೆಗಳು ಅಥವಾ 3 ಗ್ರಹಗಳ ಪ್ರಭಾವವು ಇರುತ್ತದೆ. ಆದ್ದರಿಂದ ಇಂದಿನ ಈ ಸಂಖ್ಯೆಯಲ್ಲಿ ಅಂದರೆ ದಿನಾಂಕ 11ರಲ್ಲಿ ಸಂಖ್ಯೆಯು 11 ಅಂದರೆ 2 ಸಾರಿ 1 ಬರೋದರಿಂದ ಇಲ್ಲಿ 2 ಸೂರ್ಯರ ಎನರ್ಜಿ ಇರುತ್ತದೆ. ಆದ್ದರಿಂದ ದಿನಾಂಕ 11ರಲ್ಲಿ ಜನಿಸಿದ ಜನರು ಬಹಳನೇ ಡಿಸಿಪ್ಲೈನ್ ಆಗಿರುತ್ತಾರೆ. ಇವರ ಹತ್ತಿರ ಬಹಳ ಒಳ್ಳೆಯ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತದೆ. ಇವರಿಗೆ ಒಳ್ಳೆಯ ನೇಮ್ ಫೇಮ್ ಸಿಗುತ್ತದೆ. ಇವರು ಯಾರನ್ನು ಫಾಲೋ ಮಾಡುವುದಿಲ್ಲ, ಬದಲಿಗೆ ಜನರು ಇವರನ್ನು ಫಾಲೋ ಮಾಡುವ ರೀತಿ ಇವರ ನಡವಳಿಕೆ ಇರುತ್ತದೆ. ಇಷ್ಟೆಲ್ಲ ಇದ್ದರೂ ಇವರ ಮನಸ್ಸು ಮಾತ್ರ ಬಹಳ ಮೃದುವಾಗಿರುತ್ತದೆ. ಇವರು ಕರುಣೆಯಿಂದ ಕೂಡಿರುತ್ತಾರೆ. ಇದಕ್ಕೆ ಕಾರಣ ಈ ದಿನಾಂಕ 11ರ ಮೂಲ ಸಂಖ್ಯೆಯು 2 ಬರುತ್ತದೆ. ಸಂಖ್ಯೆ 2ನ್ನು ಆಳುವ ಗ್ರಹವು ಚಂದ್ರನಾಗಿದ್ದಾನೆ. ಆದ್ದರಿಂದ ಇವರು ಬಹಳನೇ ಕೋಆಪರೇಟಿವ್, ಕ್ರಿಯೇಟಿವ್ ಮತ್ತು ಭಾವನಾತ್ಮಕ ಜೀವಿಗಳಾಗಿರುತ್ತಾರೆ. ಪ್ರತಿಯೊಬ್ಬರಿಗೂ ತಾಯಿಯ ಪ್ರೀತಿಯನ್ನು ಕೊಡುತ್ತಾರೆ. ಇವರು ಪ್ರತಿಯೊಂದು ವಿಷಯವನ್ನು ಅಂದರೆ ಪ್ರತಿಯೊಂದು ಹೊಸ ವಿಷಯವನ್ನು ಚೇಂಜ್ಗಳನ್ನು ಒಪ್ಪಿಕೊಳ್ಳುತ್ತಾರೆ ಮತ್ತು ಅವುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ. ಇವರು ವಾತಾವರಣಕ್ಕೆ ತಕ್ಕಂತೆ ಬಹಳನೇ ಸೌಮ್ಯವಾದ ಹಾಗೂ ಸಾಫ್ಟ್ ನೇಚರನ್ನು ಹೊಂದಿರುತ್ತಾರೆ. ಇವರು ತಮಗೆ ಇಷ್ಟವಾದ ಜನರಿಗೆ ಏನು ಬೇಕಾದ್ದನ್ನು ಮಾಡಲು ಸಿದ್ಧರಾಗುತ್ತಾರೆ. ಇವರು ತುಂಬ ಸ್ವೀಟ್ ಪರ್ಸನ್ಸ್ ಆಗಿರುತ್ತಾರೆ. ಇವರು ಎಲ್ಲರೂ ನಮ್ಮವರು ಅನ್ನುವ ಭಾವನೆಯನ್ನು ಹೊಂದಿರುತ್ತಾರೆ. ಈ ಜನರು ಒಳ್ಳೆಯ ಕ್ರಿಯೇಟಿವಿಟಿ ಹೊಂದಿರುವುದರಿಂದ ಇವರಿಗೆ ಇಮ್ಯಾಜಿನೇಷನ್ ಪವರ್ ತುಂಬ ಚೆನ್ನಾಗಿ ಇರುತ್ತದೆ. ಇವರು ಎದುರಿನವರ ತಲೆಯಲ್ಲಿ ಅಥವಾ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ಬಹಳ ಈಸಿಯಾಗಿ ಪತ್ತೆ ಹಚ್ಚುತ್ತಾರೆ. ಇವರು ನೋಡಲು ಸುಂದರವಾಗಿರುತ್ತಾರೆ. ಇವರ ಮೂಡು ಒಮ್ಮೆ ಇದ್ದ ಹಾಗೆ ಇನ್ನೊಮ್ಮೆ ಇರುವುದಿಲ್ಲ. ಮೇಲಿಂದ ಮೇಲೆ ಇವರ ಮೂಡ್ ಚೇಂಜ್ ಆಗುತ್ತಲೇ ಇರುತ್ತದೆ. ದಿನಾಂಕ 11ರಲ್ಲಿ ಹುಟ್ಟಿದ ಜನರ ಹತ್ತಿರ ಸೂರ್ಯ ಮತ್ತು ಚಂದ್ರರ ಇಬ್ಬರ ಕ್ವಾಲಿಟಿ ಬಹಳ ಚೆನ್ನಾಗಿ ಇರುತ್ತದೆ. ಇನ್ನು ಈ ದಿನಾಂಕ 11ರಲ್ಲಿ ಹುಟ್ಟಿದ ಜನರು ಇವರಿಗೆ ಇವರ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಲು ಸಾಧ್ಯವಾಗದೆ ಕೆಲವೊಂದು ಬಾರಿ ಇವರ ಮನಸ್ಸು ಬಹಳ ಗೊಂದಲದಿಂದ ಕೂಡಿರುವುದನ್ನು ನಾವು ನೋಡಬಹುದು. ಈ ದಿನಾಂಕ 11ನ್ನು ಸಂಖ್ಯಾಶಾಸ್ತ್ರದಲ್ಲಿ ಮಾಸ್ಟರ್ ನಂಬರ್ ಎಂದು ಕರೆಯುತ್ತಾರೆ. ಅಂದರೆ ಈ ದಿನಾಂಕ 11 ಸಂಖ್ಯೆಗೆ ದೇವರ ವಿಶೇಷವಾದ ಆಶೀರ್ವಾದವಿದೆ ಎಂದು ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ಹೇಳುತ್ತಾರೆ. ಯಾಕೆಂದರೆ ಈ ಸಂಖ್ಯೆಯಲ್ಲಿ ಇಬ್ಬಿಬ್ಬರ ಸೂರ್ಯರ ಎನರ್ಜಿಯ ಜೊತೆಗೆ ತಂಪಾದ ಚಂದ್ರನ ಎನರ್ಜಿಯು ಮಿಕ್ಸ್ ಆಗಿರುವುದರಿಂದ ಈ ಜನರು ಬಹಳನೇ ವಿಶೇಷವಾಗಿ ದೇವರಿಂದ ಆಶೀರ್ವದಿಸಲ್ಪಟ್ಟಿರುತ್ತಾರೆ. ಆದ್ದರಿಂದ ಈ ದಿನಾಂಕದಲ್ಲಿ ಜನಿಸಿದ ವ್ಯಕ್ತಿಗಳು ದೇವರಲ್ಲಿ ಯಾವುದೇ ಒಂದು ಬೇಡಿಕೆಯನ್ನು ಬೇಡಿಕೊಂಡರೂ ಅದು 100ಕ್ಕೆ 100 ನೆರವೇರುತ್ತದೆ. ಮತ್ತು ಇವರು
ಅಂದರೆ ದಿನಾಂಕ 11ರಲ್ಲಿ ಜನಿಸಿದ ಜನರು ದೇವರ ಮೇಲೆ ಬಹಳನೇ ನಂಬಿಕೆ ಮತ್ತು ಭಕ್ತಿಯನ್ನು ಇಟ್ಟುಕೊಂಡಿರುತ್ತಾರೆ. ಇನ್ನು ಈ ದಿನಾಂಕ 11ರಲ್ಲಿ ಜನಿಸಿದ ಜನರು ತಮ್ಮ ಜೀವನದಲ್ಲಿ ತಮ್ಮ ವಿದ್ಯಾಭ್ಯಾಸದ ಮೇಲೆ ಬಹಳಷ್ಟು ಗಮನ ಹರಿಸಿದರೆ ಇವರು ಮುಂದೆ ತಮ್ಮ ಜೀವನದಲ್ಲಿ ತಾವು ಕಲಿತ ವಿದ್ಯೆಯಿಂದ ತಾವು ಪಡೆದ ವಿದ್ಯೆಯಿಂದ ಅಪಾರವಾದಂತಹ ಹಣ ಮತ್ತು ಸಂಪತ್ತನ್ನು ಸಂಪಾದಿಸುತ್ತಾರೆ. ಇವರಿಗೆ ದೇವರು ಕೊಟ್ಟ ಆಶೀರ್ವಾದ ಏನೆಂದರೆ ಇವರು ತಮ್ಮ ಜೀವನದಲ್ಲಿ ಎಷ್ಟೇ ಏರಿಳಿತಗಳು ಎದುರಾದರೂ ಯಾವುದಕ್ಕೂ ಧೃತಿಗೆಡದೆ ದೇವರ ಮೇಲೆ ನಂಬಿಕೆ ಇಟ್ಟು ಪರಿಶ್ರಮ ಪಟ್ಟರೆ ಈ ದಿನಾಂಕ 11ರಲ್ಲಿ ಹುಟ್ಟಿದ ಜನರು ಜೀವನದ ಪ್ರತಿಯೊಂದು ಎತ್ತರವನ್ನು ಖಂಡಿತವಾಗಿಯೂ ತಲುಪುತ್ತಾರೆ. ಇವರ ಹತ್ತಿರ ಸಂಖ್ಯೆ 1 ಅನ್ನೋದು 2 ಬಾರಿ ಇದ್ದರೂ ಇವರು ದಿನಾಂಕ 1ರಲ್ಲಿ ಹುಟ್ಟಿದ ಜನರ ಹಾಗೆ ಇವರು ಇನ್ನೊಬ್ಬರ ಮಾತನ್ನು ಕೇಳದೆ ತಮ್ಮ ಮಾತೇ ನಡೆಯಲೆಂದು ಯಾವುದೇ ಕಾರಣಕ್ಕೂ ಯೋಚಿಸುವುದಿಲ್ಲ. ಬದಲಾಗಿ ಇವರ ಹತ್ತಿರ ಇಬ್ಬರು ಸೂರ್ಯರ ಪವರ್ ಲೀಡರ್ಶಿಪ್ ಕ್ವಾಲಿಟಿ ಇದ್ದರೂ ಇವರು ಮೊದಲು ಎದುರಿನವರು ಮಾತಿಗೆ ಮಾನ್ಯತೆ ಕೊಡುತ್ತಾರೆ. ಸಮಾಧಾನದಿಂದ ಎದುರಿನವರು ಹೇಳುವ ಮಾತುಗಳನ್ನು ಆಲಿಸುತ್ತಾರೆ. ಇವರಲ್ಲಿ ಇರುವ ಇನ್ನೊಂದು ಅದ್ಭುತ ವಿಷಯವು ಏನೆಂದರೆ ಈ ವ್ಯಕ್ತಿಗಳು ಹೆಣ್ಣಾಗೇ ಇರಲಿ ಅಥವಾ ಗಂಡಾಗೇ ಇರಲಿ ತಮ್ಮ ಜೀವನದಲ್ಲಿ ಸಂಬಂಧಗಳಿಗೆ ಬಹಳ ಪ್ರಾಮುಖ್ಯತೆ ಬೆಲೆ ಕೊಡುತ್ತಾರೆ. ಈ ಜನರು ಸಂಬಂಧಗಳನ್ನು ಉಳಿಸಿಕೊಳ್ಳಲು ಬಹಳಷ್ಟು ವಿಷಯಗಳಲ್ಲಿ ತ್ಯಾಗ, ಹೊಂದಾಣಿಕೆ ಮತ್ತು ರಾಜಿ ಮಾಡಿಕೊಳ್ಳುವ ವಿಶಾಲ ಹೃದಯವನ್ನು ಇವರು ಹೊಂದಿರುತ್ತಾರೆ. ಇಲ್ಲಿ ಸಂಖ್ಯೆ 2ರ ಕುಟುಂಬಕ್ಕೆ ಸೇರಿದ ಎಲ್ಲ ದಿನಾಂಕಗಳಲ್ಲಿ ಅಂದರೆ 2, 11, 20, 29ರಲ್ಲಿ ಬಹಳನೇ ಪವರ್ಫುಲ್ ಆದ ನಂಬರ್ ಅಂದರೆ ಈ ಸಂಖ್ಯೆ 11. ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಏನೆಂದರೆ ಈ ದಿನಾಂಕ 11ರಲ್ಲಿ ಜನಿಸಿದ ಜನರ ಚಿಂತನೆಗಳು ಮತ್ತು ಆಲೋಚನೆಗಳು ಬಹಳನೇ ಸೃಜನಾತ್ಮಕವಾಗಿರುತ್ತವೆ, ಅತ್ಯುತ್ತಮವಾಗಿರುತ್ತವೆ. ಆದ್ದರಿಂದ ಈ ದಿನಾಂಕ 11ರಲ್ಲಿ ಜನಿಸಿದ ಜನರು ಬಹಳನೇ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುತ್ತಾರೆ. ಆದರೆ ಆ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಇವರು ಯಾವುದೇ ಪ್ರಯತ್ನವನ್ನು ಮಾಡುವುದಿಲ್ಲ. ಇದಕ್ಕೆ ಕಾರಣ ಸೂರ್ಯನ ಪ್ರಕಾಶದ ಮುಂದೆ ಯಾವ ರೀತಿ ಚಂದ್ರನ ಹೊಳಪು ಕಾಣಿಸುವುದಿಲ್ಲವೋ ಅಥವಾ ಸೂರ್ಯನ ಪ್ರಕಾಶದ ಮುಂದೆ ಆಕಾಶದಲ್ಲಿ ಚಂದ್ರನು ಇದ್ದರೂ ನಮಗೆ ಕಾಣಿಸುವುದಿಲ್ಲವೋ ಅದೇ ರೀತಿ ಇವರ ಜೀವನದಲ್ಲಿ ಇವರ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಯಾವಾಗಲೂ ಇವರಿಗೆ ಗೈಡೆನ್ಸ್ ಬೇಕು. ಆದ್ದರಿಂದ ಈ ದಿನಾಂಕ 11ರಲ್ಲಿ ಜನಿಸಿದ ಮಗು ನಿಮ್ಮ ಮನೆಯಲ್ಲಿ ಇದ್ದರೆ ಇವರ ಹೆತ್ತ ತಂದೆ ತಾಯಿಗಳು ಇವರನ್ನು ಸದಾ ಗೈಡ್ ಮಾಡುತ್ತಲೇ ಇವರಿಗೆ ಇರಬೇಕು. ಇವರಿಗೆ ಮಾರ್ಗದರ್ಶನದ ಅವಶ್ಯಕತೆ ತುಂಬ ಇರುತ್ತದೆ. ಇವರಿಗೆ ಮಾರ್ಗದರ್ಶನ ಸಿಕ್ಕರೆ ಮಾತ್ರ ಇವರು ಬೇಕಾದ್ದನ್ನು ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇವರನ್ನು ಹಿಂದೆ ಎಳೆಯುವ ಬದಲು ಮುಂದೆ ಹೋಗು, ನೀನು ಅಚೀವ್ ಮಾಡುವೆ ಎಂದು ಇವರಿಗೆ ಪ್ರೋತ್ಸಾಹಿಸಬೇಕು. ಆಗ ಇವರು ಎಲ್ಲವನ್ನು ಸಾಧಿಸುತ್ತಾರೆ. ನೋಡಿದಿರಲ್ಲ ದಿನಾಂಕ 11ರಲ್ಲಿ ಹುಟ್ಟಿದ ಜನರು ಹೇಗಿರುತ್ತಾರೆ ಎಂದು. ಮುಂದಿನ ವಿಡಿಯೋದಲ್ಲಿ ನಾವು ದಿನಾಂಕ 12ರಲ್ಲಿ ಹುಟ್ಟಿದವರ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾರು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡುತ್ತಿದ್ದೀರೋ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸೋಣ. ಧನ್ಯವಾದಗಳು. ಥ್ಯಾಂಕ್ ಯು.